ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸೆಲೆಬ್ರಿಟಿಗಳ ಮತ್ತು ರಾಜಕಾರಣಿಗಳ ಹಾಗೂ ವ್ಯಾಪಾರಸ್ಥರ ಅಚ್ಚುಮೆಚ್ಚಿನ ಶ್ರದ್ಧಾಭಕ್ತಿಯ ಪುಣ್ಯ ಸ್ಥಳವೆಂದರೆ ನೆನಪಾಗುವುದು ಮಂಡ್ಯ ಜಿಲ್ಲೆಯಲ್ಲಿರುವ ಆ ಒಂದು ಪುಣ್ಯಕ್ಷೇತ್ರ. ಆ ಕ್ಷೇತ್ರದ ಮಹಿಮೆಯನ್ನ ಕೇಳಿದರಂತೂ ಹುಬ್ಬೇರಿಸುವಂತಾಗುತ್ತೆ. ಯಾಕಂದ್ರೆ ಇಲ್ಲಿ ನೆಲೆಸಿರುವುದು ಜಗನ್ಮಾತೆಯ ಅಭಿವ್ಯಕ್ತಳಾದ ಮಾರಮ್ಮ ದೇವಿ. ನಂಬಿ ಬರುವ ಭಕ್ತರನ್ನ ಸಲಹುತ್ತಿರುವ ತಾಯಿಯು ಬೇಡಿದ್ದನ್ನ ಕರುಣಿಸುವ ಕರುಣಾಳುವೆಂದೇ ನಂಬಲಾಗಿದೆ. ಇಲ್ಲಿಗೆ ಸೆಲೆಬ್ರಿಟಿಗಳೇ ಬಂದು ಆರಾಧಿಸೋದು ಈ ಕ್ಷೇತ್ರದ ಮಹಿಮೆ ಅಂತಲೇ ನಂಬಲಾಗಿದೆ. ಈ ಕ್ಷೇತ್ರದಲ್ಲಿ ನೆಲೆ ನಿಂತಿರುವ ಉಕ್ಕಡ ಮಾರಮ್ಮ ದೇವಿಯು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪುಣ್ಯಕ್ಷೇತ್ರಗಳಲ್ಲಿ ಆರತಿ ಉಕ್ಕಡವು ಒಂದು. ಶ್ರೀರಂಗಪಟ್ಟಣದಿಂದ 10 ಕಿಲೋಮೀಟರ್ ದೂರದಲ್ಲಿ ಪ್ರಶಾಂತವಾಗಿ ಹಚ್ಚ ಹಸುರಿನ ನಡುವೆ ನೆಲೆಸಿರುವಳು ತಾಯಿ ಶ್ರೀ ಅಹಲ್ಯಾದೇವಿ. ಎಲ್ಲಾ ವರ್ಗದವರಿಂದ ಪೂಜಿಸಲ್ಪಡುವ ಉಕ್ಕಡದ ಮಾರಮ್ಮನ ದರ್ಶನಕ್ಕಾಗಿ ಇಂದು ಲಕ್ಷಾಂತರ ಜನರು ಮುಂಜಾನೆಯಿಂದ ಸಂಜೆಯವರೆಗೂ ಕಾಯುವುದು ಈ ದೇವಸ್ಥಾನದ ವಿಶೇಷವಾಗಿದೆ. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆ ಉಕ್ಕಡ ಮಾರಮ್ಮ ದೇವಿಯ ಕುರಿತಾದ ಕೆಲವೊಂದಿಷ್ಟು ಕುತೂಹಲಕರ ವಿಚಾರವನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ದೇವಾಲಯದ ಕುರಿತಾದ ಪೌರಾಣಿಕ ಕಥೆಯನ್ನೊಮ್ಮೆ ಗಮನಿಸಿದಾಗ ಅದು ನಮ್ಮನ್ನ ಗೌತಮ ಮಹರ್ಷಿ, ಅಹಲ್ಯೆ ಮತ್ತು ಇಂದ್ರದೇವನ ಕುರಿತಾದ ಕಥಾನಕವನ್ನೊಮ್ಮೆ ಕಣ್ಣೆದುರಿಗೆ ನಿಲ್ಲಿಸುತ್ತೆ. ಅದು ಮಹಾಮುನಿ ಗೌತಮರ ಆಶ್ರಮ. ದೇವಲೋಕದಿಂದ ಧರೆಗಿಳಿದು ಬಂದ ದೇವೇಂದ್ರ ಗೌತಮ ಮಹರ್ಷಿಗಳ ಪರ್ಣಕುಟೀರದ ಪ್ರಶಾಂತ ಪರಿಸರಕ್ಕೆ ಮಾರು ಹೋದ. ದೇವೇಂದ್ರನಿಗೆ ತುಂಬಾ ದಾಹವಾಗತೊಡಗಿತ್ತು. ನೀರನ್ನು ಕುಡಿದರೂ ಅವನಿಗೆ ದಾಹ ತಣಿಯಲಿಲ್ಲ. ಕಾರಣ ಅವನ ಮನಸ್ಸು ಆಶ್ರಮದಲ್ಲಿದ್ದ ಒಂದು ಹೆಣ್ಣನ್ನ ನೋಡಿ ಚಂಚಲವಾಯಿತು. ಗೌತಮರ ಆಶ್ರಮದಲ್ಲಿ ಸೌಂದರ್ಯದ ಗಣಿ. ದೇವೇಂದ್ರನಿಗೆ ಕುತೂಹಲ ಹೆಚ್ಚಾಯಿತು. ಇವಳ ಚೆಲುವಿಗೆ ಮಾರು ಹೋದ ಇಂದ್ರನಲ್ಲಿ ಮೋಹ ಹೆಚ್ಚಾಯಿತು. ಆಶ್ರಮದಲ್ಲಿ ಹೂಗಳನ್ನ ಕೀಳುತ್ತಿದ್ದ ಅಹಲ್ಯೆಯನ್ನು ಗೌತಮರು ಕರೆದರು. ಆಗ ದೇವೇಂದ್ರನಿಗೆ ಈ ಅಪ್ಸರೆ ಅಹಲ್ಯೆ ಮಹಾಮುನಿಗಳ ಧರ್ಮಪತ್ನಿ, ಪತಿವ್ರತ ಶಿರೋಮಣಿ ಎಂಬ ವಿಚಾರ ತಿಳಿಯಿತು. ಈ ಋಷಿ ಪತ್ನಿಯ ಸೌಂದರ್ಯವನ್ನ ನೋಡಿ ಮೋಹ ಪರವಶನಾಗಿದ್ದೇನೆ. ನಾನು ದೇವೇಂದ್ರ ನಿನ್ನನ್ನ ಮೋಹಿಸುತ್ತಿದ್ದೇನೆ. ನನ್ನ ಸ್ವೀಕರಿಸು ಎಂದು ಕೋರಿಕೆ ಸಲ್ಲಿಸಿದರೆ ಪತಿವ್ರತ ಶಿರೋಮಣಿ ನನ್ನನ್ನ ಒಪ್ಪುವುದಿಲ್ಲ. ಏನಾದರೂ ಆಗಲಿ ಒಂದು ಕ್ಷಣದ ಮಟ್ಟಿಗಾದರೂ ಅಹಲ್ಯಾದೇವಿ ನನಗೆ ಬೇಕು ಎಂದು ಆಲೋಚಿಸುತ್ತಾನೆ. ಅಹಲ್ಯಾದೇವಿ ಮಹಾಪತಿವ್ರತೆ, ಬ್ರಹ್ಮನ ಮಗಳು, ತಂದೆ ಸ್ವತಃ ಸೃಷ್ಟಿಕರ್ತ. ಆದುದರಿಂದ ಸಕಲ ಸೌಂದರ್ಯವನ್ನು ಮಗಳಿಗೆ ದಾರೆ ಎರೆದು ಜಗತ್ತಿನ ಅತಿಲೋಕ ಸುಂದರಿಯಾಗಿದ್ದಾಳೆ. ಗೌತಮರ ಧರ್ಮಪತ್ನಿಯಾಗಿದ್ದುಕೊಂಡು ಸಕಲ ಸುಖಭೋಗಗಳನ್ನ ತೊರೆದು ಪತಿಯೇ ಪರದೈವವೆಂದು ಭಾವಿಸುತ್ತಾ ಪತಿಗೆ ನೆರವಾಗುತ್ತಾ ವಾಸಿಸುತ್ತಿದ್ದಳು. ಇಂತಹ ಸಾಧ್ವಿಮಣಿ ಅಹಲ್ಯಾದೇವಿಗೆ ಎಡಗಣ್ಣು ಅದರತೊಡಗಿದಾಗ ಏನೋ ಕೇಡು ಕಾದಿದೆ ಎಂದು ಗಾಬರಿಗೊಂಡಳು. ಪತಿದೇವರ ಸೇವೆಯಲ್ಲಿ ಯಾಕೋ ತೊಡಕುಂಟಾಯಿತು ಎಂದು ಯೋಚಿಸಿದಳು ಮತ್ತು ಚಿಂತಿಸಿದಳು. ಹೇಗಾದರೂ ಸರಿ ಅಹಲ್ಯಾದೇವಿಯನ್ನ ಪಡೆಯಲೇಬೇಕೆಂದು ಬಯಸಿದ ದೇವೇಂದ್ರ ಕೆಟ್ಟ ಯೋಚನೆ ಮಾಡಿ ನಟ್ಟ ನಡುರಾತ್ರಿ ಗೌತಮರ ಆಶ್ರಮಕ್ಕೆ ಬಂದ. ಇಂದ್ರ ತನ್ನ ಮಾಯಾಜಾಲದಿಂದ ಕೋಳಿಯಂತೆ ಕೂಗತೊಡಗಿದ. ಇದರಿಂದ ಬೆಳಗಾಯಿತೆಂದು ತಿಳಿದು ಗೌತಮರು ಸ್ನಾನ ಮಾಡಲು ನದಿಯತ್ತ ಹೊರಟರು. ಪ್ರಶಾಂತವಾಗಿದ್ದ ಗಂಗೆಯಲ್ಲಿ ಮೀಯಲು ಕೈ ಹಾಕಿದೊಡನೆ ನಿದ್ರೆಯಿಂದ ಎದ್ದ ಗಂಗಾ ಮಾತೆ ಗೌತಮರಿಗೆ, ನಾನು ಇನ್ನು ನಿದ್ರೆಯಲ್ಲಿ ಇದ್ದೇನೆ, ಬೆಳಕು ಹರಿಯುವ ಮೊದಲೇ ಸ್ನಾನಕ್ಕೆ ಬಂದಿದ್ದೀರಿ ಎಂದಾಗ ಗೌತಮರು ಕೋಳಿ ಕೂಗಿದ ನಂತರವೇ ಬಂದಿರುವುದಾಗಿ ಹೇಳಿದರು. ಆಗ ಗಂಗಾ ಮಾತೆ, ಇಂದೇಕೋ ಏನೋ ಅವಘಡ ನಡೆಯುತ್ತಿದೆ, ಬೇಗ ಆಶ್ರಮಕ್ಕೆ ಹೋಗಿ ಎನ್ನುತ್ತಾಳೆ. ಗೌತಮರು ವಾಪಸ್ಸಾಗುತ್ತಾರೆ. ಅಷ್ಟರಲ್ಲಾಗಲೇ ಮಾಯಾವಿ ಇಂದ್ರ ಗೌತಮರ ವೇಷದಲ್ಲಿ ಅಹಲ್ಯೆಯನ್ನ ಪೀಡಿಸುತ್ತಿರುತ್ತಾನೆ. ಒಪ್ಪದ ಅಹಲ್ಯಾದೇವಿ ಯಾರೋ ಮಾಯಾವಿ ರಾಕ್ಷಸ ತನ್ನ ಪತಿಯ ರೂಪದಲ್ಲಿ ಬಂದಿದ್ದಾನೆಂದು ಆಶ್ರಮಕ್ಕೆ ಬಿಟ್ಟುಕೊಳ್ಳದೆ, ನೀನು ಯಾರು? ಏ ಮಾಯಾವಿ, ನನ್ನ ಹತ್ತಿರ ಒಂದೆಜ್ಜೆ ಇಟ್ಟರೆ ಗೌತಮರ ಕೆಂಗಣ್ಣಿಗೆ ಗುರಿಯಾಗುತ್ತೀಯಾ, ಎಚ್ಚರಿಕೆ ಎಂದು ಮಾಯಾವಿ ಇಂದ್ರನೊಡನೆ ಆಗಷ್ಟೇ ಮಾತಿಗಿಳಿಯುತ್ತಾಳೆ. ಮಹಾ ಕೋಪಿಷ್ಠರಾದ ಗೌತಮರು ಆಶ್ರಮಕ್ಕೆ ಹಿಂದಿರುಗಿದಾಗ ಇಂದ್ರ ಮತ್ತು ಅಹಲ್ಯಾದೇವಿಯ ವಾದ ವಿವಾದ ನಡೆಯುತ್ತಿರುತ್ತದೆ. ತನ್ನ ಪತ್ನಿ ಪರಪುರುಷನ ಜೊತೆ ಮಾತನಾಡುತ್ತಿರುವುದನ್ನ ಕಂಡು ತಪ್ಪು ತಿಳುವಳಿಕೆಯಿಂದ ಕೆಂಡಾಮಂಡಲರಾಗಿ ದೇವಿಗೆ ನೀನು ಕಲ್ಲಾಗಿ ಹೋಗು ಎಂದು ಶಾಪ ನೀಡುತ್ತಾರೆ.
ಗೌತಮರನ್ನ ಕಂಡ ಮಾಯಾವಿ ಇಂದ್ರ ವಾಸ್ತವಿಕತೆಯ ಅರಿವಾಗಿ ಮಹರ್ಷಿಗಳ ಕಾಲು ಹಿಡಿದು ತನ್ನ ತಪ್ಪನ್ನ ಮನ್ನಿಸುವಂತೆ ಬೇಡಿಕೊಳ್ಳುತ್ತಾನೆ. ಇಲ್ಲಿ ಅಂತಹ ಪ್ರಮಾದ ಜರುಗಿಲ್ಲ. ನಾನು ತಮ್ಮ ಪತ್ನಿಯನ್ನ ಕಂಡು ಮೋಹಪರವಶನಾಗಿದ್ದು ನಿಜ. ಈ ವಿಚಾರವಾಗಿ ದೇವಿ ಮತ್ತು ನನ್ನೊಡನೆ ವಾದ ನಡೆದಿತ್ತಷ್ಟೆ ಎಂದು ಗೋಳಿಡುತ್ತಾನೆ. ಮೊದಲೇ ಕೋಪಿಷ್ಠರಾದ ಗೌತಮರು ಇಂದ್ರನ ಮಾತಿನಿಂದ ಕೆರಳಿ, ಋಷಿ ಪತ್ನಿಯನ್ನ ಪೀಡಿಸಿದ್ದ ಕಾರಣ ನಿನ್ನ ದೇಹದಲ್ಲೆಲ್ಲ ಕಣ್ಣುಗಳಾಗಿ ಅವುಗಳೆಲ್ಲ ಹುಣ್ಣಾಗಿ ಕೀವು ಸದಾ ಸೋರುತ್ತಿರಲಿ, ಈ ಜಗತ್ತು ಅಸಹ್ಯ ಪಡುವಂತಾಗಲಿ ಎಂದು ಇಂದ್ರನಿಗೆ ಶಾಪವಿತ್ತರು. ಅಹಲ್ಯಾದೇವಿ ತನ್ನದಲ್ಲದ ತಪ್ಪಿಗೆ ಶಾಪಗ್ರಸ್ತಳಾಗಿ ಪತಿ ಗೌತಮರಲ್ಲಿ ಸಪ್ತ ಸಾಗರವೇ ಉಕ್ಕಿ ಹರಿಯುವಂತೆ ಕಣ್ಣೀರಿಡುತ್ತಾಳೆ. ಅಷ್ಟರಲ್ಲಾಗಲೇ ಗೌತಮರು ಅಹಲ್ಯೆಗೆ ಶಾಪ ನೀಡಿರುತ್ತಾರೆ. ಒಮ್ಮೆ ಕೊಟ್ಟ ಶಾಪ ಮರಳಿ ಪಡೆಯಲು ಸಾಧ್ಯವಿಲ್ಲ. ಸತ್ಯ ತಿಳಿದ ಗೌತಮರು, ನೀನು ತಪ್ಪು ಮಾಡದಿದ್ದ ಸಂದರ್ಭದಲ್ಲಿ ಮುಂದೊಂದು ದಿನ ಶ್ರೀರಾಮನು ಈ ಮಾರ್ಗವಾಗಿ ಬಂದಾಗ ಆತನ ಪಾದಸ್ಪರ್ಶದಿಂದ ಶಾಪ ವಿಮೋಚನೆಯಾಗುತ್ತದೆ. ನೀನು ತಪ್ಪು ಮಾಡಿದ್ದೇ ಆದರೆ ನಿನ್ನ ಶಾಪ ವಿಮೋಚನೆಯಾಗುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಅಹಲ್ಯಾದೇವಿಯು ಕಲ್ಲಾಗುತ್ತಾಳೆ. ಯುಗಗಳು ಕಳೆಯುತ್ತವೆ. ಶಿಲಾರೂಪಿ ಅಹಲ್ಯೆ ಶಾಪ ವಿಮೋಚನೆಯನ್ನ ಎದುರು ನೋಡುತ್ತಿರುತ್ತಾಳೆ. ದಟ್ಟ ಕಾನನದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಸಂಚರಿಸಿರುತ್ತಾರೆ. ಮಾರ್ಗ ಮಧ್ಯೆ ಗೌತಮ ಮುನಿಗಳು ವಾಸಿಸುತ್ತಿದ್ದ ಆಶ್ರಮದ ಬಳಿ ಬರುತ್ತಾರೆ. ಅಂದು ಗುಹೆಯಲ್ಲಿ ಸೀತೆಯನ್ನ ಬಿಟ್ಟು ಶ್ರೀರಾಮ ಲಕ್ಷ್ಮಣರು ಬರುತ್ತಿರಬೇಕಾದರೆ ದಪ್ಪವಾದ ಬಂಡೆಯೊಂದರ ಮೇಲೆ ಏಕಪತ್ನಿ ವ್ರತಸ್ಥನಾದ ಶ್ರೀರಾಮನ ಪಾದಸ್ಪರ್ಶವಾಗುತ್ತದೆ. ತಟ್ಟನೆ ಕಲ್ಲಿನ ಬಂಡೆ ಸೌಂದರ್ಯವತಿ ಹೆಣ್ಣೊಬ್ಬಳ ರೂಪದಲ್ಲಿ ಪರಿವರ್ತಿತವಾಗುತ್ತದೆ. ಅಹಲ್ಯಾದೇವಿ ರಾಮನಿಗೆ ತನ್ನ ಕಥೆಯನ್ನೆಲ್ಲ ಹೇಳಿ ನಮಸ್ಕರಿಸುತ್ತಾಳೆ. ಆಗ ರಾಮ ಮಹಾಪತಿವ್ರತೆಯ ದರ್ಶನ ಪಡೆದು ಜನ್ಮ ಸಾರ್ಥಕವಾಯಿತು. ಜಗಜ್ಜನನಿಯನ್ನು ಕಣ್ಣಾರೆ ಕಾಣುವ ಸೌಭಾಗ್ಯ ದೊರೆತಿದ್ದು ನಮ್ಮ ಪುಣ್ಯವೆಂದು ಆಕೆಯ ಪಾದಗಳಿಗೆ ತಲೆಬಾಗಿ ನಮಸ್ಕರಿಸುತ್ತಾನೆ. ಶಾಪ ವಿಮೋಚನೆಯಾದ ವಿಷಯ ಅರಿವಾಗಿ ತಕ್ಷಣ ಗೌತಮರು ಪ್ರತ್ಯಕ್ಷರಾಗುತ್ತಾರೆ. ಅಹಲ್ಯೆ ಪಾರ್ವತಿ ಪರಮೇಶ್ವರರನ್ನ ಪ್ರಾರ್ಥಿಸುತ್ತಾಳೆ. ದೇವಾನು ದೇವತೆಗಳೆಲ್ಲ ಪ್ರತ್ಯಕ್ಷರಾಗುತ್ತಾರೆ. ಅಹಲ್ಯೆಯ ತಂದೆ ಬ್ರಹ್ಮನೂ ಪ್ರತ್ಯಕ್ಷನಾಗುತ್ತಾನೆ. ಎಲ್ಲರೂ ಏನು ಬರಬೇಕೆಂದು ಕೇಳುತ್ತಾರೆ. ಆಗ ಅಹಲ್ಯೆ, ನೀವು ಕೊಟ್ಟ ಈ ಸೌಂದರ್ಯದಿಂದ ನಾನು ಕಳಂಕವನ್ನ ಹೊರಬೇಕಾಯಿತು. ಈ ಸೌಂದರ್ಯ ನನಗೆ ಸಾಕು ಎಂದು ಕೇಳುತ್ತಾಳೆ. ಆಗ ಪರಮೇಶ್ವರರು ಅಹಲ್ಯೆಯನ್ನ ಕುರಿತು, ಮಗು ಅಹಲ್ಯೆ, ನೀನು ಮಹಾನ್ ಪತಿವ್ರತೆ. ಸೌಂದರ್ಯವೆಂಬುದು ನಿನಗೆ ಮುಳುವಾಯಿತು. ನಿನ್ನಂತೆ ಲಕ್ಷಾಂತರ ಮಹಿಳೆಯರು ಭೂಲೋಕದಲ್ಲಿ ಕಷ್ಟ ಅನುಭವಿಸುತ್ತಿದ್ದಾರೆ. ದುಷ್ಟರನ್ನ ಶಿಕ್ಷಿಸಲು ಶಕ್ತಿ ದೇವತೆಯಾದ ಮಾರಮ್ಮಳಾಗಿ ಅವತರಿಸು ಎಂದು ವರ ನೀಡುತ್ತಾರೆ. ಹೀಗೆ ದೇವತೆಗಳ ಅನುಗ್ರಹದಿಂದ ಅಹಲ್ಯಾದೇವಿಯು ಮಾರಮ್ಮಳಾಗಿ ಮರದ ಕೊರಡಿನ ಮೂರ್ತಿಯ ರೂಪ ತಾಳಿ ಕಾವೇರಿ ನದಿಯಲ್ಲಿ ಆರತಿ ಉಕ್ಕಡ ಗ್ರಾಮದ ಬೆಸ್ತ ಜನಾಂಗದವರಿಗೆ ದೊರೆಯುತ್ತಾಳೆ. ಶ್ರೀರಂಗಪಟ್ಟಣದಲ್ಲಿ ತಾಲೂಕು ಗಡಿ ಭಾಗದ ಆರತಿ ಉಕ್ಕಡದ ಅಹಲ್ಯಾದೇವಿ ಅಂದರೆ ಮಾರಮ್ಮ ಹಳೆಯ ಮೈಸೂರು ಭಾಗದ ಪ್ರಸಿದ್ಧ ದೇಗುಲಗಳಲ್ಲಿ ಒಂದು. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಸಹಸ್ರಾರು ಭಕ್ತರು ಈ ದೇವಾಲಯಕ್ಕೆ ಬಂದು ಪೂಜೆ ಪುನಸ್ಕಾರ ಸಲ್ಲಿಸಿ ಭಕ್ತಿ ಸಲ್ಲಿಸುತ್ತಾರೆ. ಮಹಾಲಯ ಅಮಾವಾಸ್ಯೆ ಮತ್ತು ಭೀಮನ ಅಮಾವಾಸ್ಯೆ ಎಂದು ಭಕ್ತರ ಮಹಾಪೂರವೇ ಹರಿದು ಬರುತ್ತಿದೆ. ಅಂದು ಮುಂಜಾನೆ 2 ಗಂಟೆ ಹೊತ್ತಿಗೆ ಪೂಜೆಗಳು ಶುರುವಾಗುತ್ತವೆ. ಮಂಗಳವಾರ, ಗುರುವಾರ, ಶುಕ್ರವಾರ ಮತ್ತು ಭಾನುವಾರ ಬೆಳಗ್ಗೆ 7ರಿಂದ ರಾತ್ರಿ 8 ಗಂಟೆಯವರೆಗೆ ನಿರಂತರ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಆರತಿ ಉಕ್ಕಡದ ಅಹಲ್ಯಾದೇವಿ ಪ್ರತಿಷ್ಠಾಪನೆ ಬಗ್ಗೆ ಪುರಾಣದಲ್ಲಿ ಸ್ವಾರಸ್ಯಕರ ಸಂಗತಿಯ ಉಲ್ಲೇಖವಿದೆ. ಗೌತಮ ಮುನಿಗಳು ದಕ್ಷಿಣ ಭಾರತ ಪರ್ಯಟನೆ ಕೈಗೊಂಡು ಕಾವೇರಿ ನದಿ ತೀರಕ್ಕೆ ಬಂದು ತಪಸ್ಸು ಆಚರಿಸುವ ವೇಳೆ ಅವರ ಸೇವೆಯಲ್ಲಿ ನಿರತಳಾಗಿದ್ದ ಋಷಿಪತ್ನಿ ಅಹಲ್ಯೆ ಅನ್ಯ ಪುರುಷನತ್ತ ಆಸಕ್ತಿ ತೋರುತ್ತಾಳೆ. ತಮ್ಮ ದಿವ್ಯ ದೃಷ್ಟಿಯಿಂದ ಇದನ್ನು ಮನಗಂಡ ಮುನಿವರಿಯರು ಕುಂತಲ್ಲೇ ಕಲ್ಲಾಗು ಎಂದು ಶಾಪ ಕೊಡುತ್ತಾರೆ. ಹಾಗೆ ಕಲ್ಲಿನ ರೂಪ ಪಡೆದವಳೇ ಆರತಿ ಉಕ್ಕಡದ ಅಹಲ್ಯಾದೇವಿ ಎಂಬ ನಂಬಿಕೆ ಸ್ಥಳೀಯವಾಗಿ ಪ್ರಚಲಿತದಲ್ಲಿದೆ. ಅಹಲ್ಯಾದೇವಿ ದೇವಾಲಯದ ಬಾಡೂಟದ ಸಮಾರಾಧನೆಗೆ ಹೆಸರುವಾಸಿ. ಹರಕೆ ಹೊತ್ತವರು ದೇವಾಲಯದ ಆಸುಪಾಸಿನಲ್ಲಿ ಕುರಿ, ಕೋಳಿ, ಮೇಕೆಗಳನ್ನು ಕೊಯ್ದು ಬಾಡೂಟ ತಯಾರಿಸಿ ಬಂಧುಗಳನ್ನು ಕರೆದು ಭೋಜನ ಮಾಡುತ್ತಾರೆ. ಪ್ರಾಣಿ ಬಲಿ ನಿಷೇಧ ಕಾಯ್ದೆ ಜಾರಿಯಿಂದಾಗಿ ದೇವಾಲಯದ ಮುಂದೆ ನಡೆಯುತ್ತಿದ್ದ ಪ್ರಾಣಿ ವಧೆ ಸ್ಥಗಿತಗೊಂಡಿದೆ. ಆದರೆ ದೇವಾಲಯದ ಆಸುಪಾಸಿನಲ್ಲಿ ಅಂದರೆ ಅಹಲ್ಯಾದೇವಿಗೆ ಬಲಿ ಒಪ್ಪಿಸುವ ಕಾರ್ಯ ನಡೆಯುತ್ತದೆ.
ಅಹಲ್ಯಾದೇವಿ ದೇವಾಲಯದಲ್ಲಿ ದೇವಿಗೆ ನಿತ್ಯ ಪೂಜೆ ಮಾಡುವವರು ನಾಯಕ ಜನಾಂಗದ ಅರ್ಚಕರು. ಆರತಿ ಉಕ್ಕಡದ ಗ್ರಾಮದ ಪ್ರತಿ ಕುಟುಂಬದ ವ್ಯಕ್ತಿಗೆ ವರ್ಷದಲ್ಲಿ 1 ವಾರ ಗರ್ಭಗುಡಿಯಲ್ಲಿ ಪೂಜೆಗೆ ಅವಕಾಶ. ಸರತಿ ಪೂಜೆ, ಕುಡಿಯುವ ನೀರು, ಸ್ವಚ್ಛತೆ ಕಾರ್ಯಗಳನ್ನು ಶ್ರೀ ಅಹಲ್ಯಾದೇವಿ ಮಾರಮ್ಮ ದೇವಾಲಯ ಅಭಿವೃದ್ಧಿ ಟ್ರಸ್ಟ್ ನಿರ್ವಹಿಸುತ್ತದೆ. ಹೋಮ, ಹವನ, ಅರ್ಚನೆ, ಸಂಕಲ್ಪ ಯಾವುದೂ ಇಲ್ಲಿಲ್ಲ. ಕಾಯಿ ಒಡೆದು ಕರ್ಪೂರ ಬೆಳಗುವುದು ಮಾತ್ರ ನಡೆಯುತ್ತದೆ. ತಡೆ ಒಡೆಯುವುದು, ಕಲ್ಯಾಣಿಯಲ್ಲಿ ಕಟ್ಟೆ ಒಡೆಯುವುದು ಮತ್ತು ಕೋಳಿ ಮೊಟ್ಟೆ ಒಡೆಯುವುದು ಇಲ್ಲಿನ ಪ್ರಮುಖ ಆಚರಣೆ. ನೀವು ಸಾಧ್ಯವಾದರೆ ಈ ದೇವಾಲಯಕ್ಕೆ ಭೇಟಿ ನೀಡಿ. ತಾಯಿ ಉಕ್ಕಡ ಮಾರಮ್ಮಳ ಕೃಪೆ ಸಿಕ್ಕೇ ಸಿಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.